ಹೌದು, ರಾಜ್ಯದಲ್ಲಿ ಅಬ್ಬರಿಸ್ತಾ ಇರುವಂತಹ ಮಳೆ ಸಂಕಷ್ಟಗಳ ಸುರಿಮಳೆಯನ್ನೇ ಸೃಷ್ಟಿಸ್ತಾ ಇದೆ. ಅದರಲ್ಲೂ ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ವರುಣ ರೌದ್ರ ರೂಪ ತಾಳಿದ್ದಾನೆ. ರಣಚಂಡಿ ಮಳೆ ಓರ್ವನನ್ನ ಬಲಿ ಪಡೆದಿದ್ದು ಜನ ಬೆವರು ಹೋಗಿದ್ದಾರೆ. ಮಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಜಿಲ್ಲೆಯ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ. ಮುಂಗಾರು ಆರಂಭವಾಗ್ತಿದ್ದಂತೆ ಸಾಲು ಸಾಲು ಅವಾಂತರ. ಮುಂಗಾರು ಮಳೆ ಎಂಟ್ರಿ ಆಗ್ತಿದ್ದಂತೆ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮೊದಲ ದಿನವೇ ಸಾಲು ಸಾಲು ಅವಾಂತರಗಳನ್ನ ಹೊತ್ತು ತಂದಿದ್ದಾನೆ. ಚಿಕ್ಕಮಗಳೂರು, ಹಾಸನದಲ್ಲಿ ಸರಣಿ ಅನಾಹುತಗಳು ನಡೆದಿವೆ. ಧಾರಾಕಾರ ಮಳೆಗೆ ಕುಸಿದು ಬಿದ್ದ ನಗರಸಭೆ ಕಾಂಪೌಂಡ್. ಧಾರಾಕಾರ ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಕಾಂಪೌಂಡ್ ಕುಸಿದು ಬಿದ್ದಿದೆ. ಪರಿಣಾಮ 3 ಆಟೋಗಳು ಜಖಂಗೊಂಡಿದ್ದು ಯಾರೂ ಇಲ್ಲದೇ ಇರುವುದರಿಂದ ಅನಾಹುತ ತಪ್ಪಿದೆ. ಮತ್ತೊಂದೆಡೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯ ಬಳಿ ಗೋಡೆ ಕುಸಿದು ಮಹಿಳೆಗೆ ಗಾಯವಾಗಿದೆ. ಒಂದೇ ಮಳೆಗೆ ನದಿಯಂತಾದ ಪಂಪ್ವೆಲ್ ಸರ್ಕಲ್. ಈ ಬಾರಿ ಮಳೆಗಾಲ ಆರಂಭದಲ್ಲೇ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಪಂಪ್ವೆಲ್ ಸರ್ಕಲ್ ಜಲಾವೃತಗೊಂಡಿದೆ. ಪಂಪ್ವೆಲ್ ಫ್ಲೈಓವರ್ನ ಸರ್ವಿಸ್ ರಸ್ತೆಯ ಸುತ್ತಲೂ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದರು. ಗದ್ದೆ, ಬಾವಿ ಸೇರುತ್ತಿದೆ ಚರಂಡಿ ನೀರು, ಜನರ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿಯುತ್ತಿದ್ದು ಮಂಗಳೂರಿನ ಅಡ್ಯಾರ ಗ್ರಾಮದ ಜನ ಪರದಾಡ್ತಿದ್ದಾರೆ. ಮಳೆಯಿಂದ ಚರಂಡಿಯಲ್ಲಿ ಹರಿಯುವ ನೀರು ಬಾವಿ ಸೇರುತ್ತಿದೆ. ಇದರಿಂದ ಗ್ರಾಮದ ಜನ ಉಪಯೋಗಿಸುವ ಬಾವಿಯ ನೀರು ಕಲುಷಿತವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಜೀವನದಿ ನೇತ್ರಾವತಿ ತುಂಬಿ ಹರಿಯುತ್ತಿದೆ. ಮುಂಡಾಜೆ ಗ್ರಾಮದ ಕಾಯರ್ತೋಡಿ ಎಂಬಲ್ಲಿ ಅಡಕೆ ತೋಟಕ್ಕೆ ನೀರು ನುಗ್ಗಿದೆ. ನಿಯಂತ್ರಣ ತಪ್ಪಿ ಹೇಮಾವತಿ ನದಿಗೆ ಬಿದ್ದ 3 ಕಾರುಗಳು. ಬಣಕಲ್ನ ರಾಮಣ್ಣನ ಅಂಗಡಿ ಬಳಿ ಧಾರಾಕಾರ ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ 3 ಕಾರುಗಳು ಪಲ್ಟಿಯಾಗಿದೆ. ಬಣಕಲ್ನ ಚಕಮಕಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 73ರಲ್ಲಿ ಘಟನೆ ನಡೆದಿದೆ. ಇನ್ನು ರಾಮಣ್ಣನ ಗಂಡಿಯಲ್ಲೂ ಮತ್ತೊಂದು ಕಾರು ನದಿಗೆ ಬಿದ್ದಿದೆ. ಹೇಮಾವತಿ ನದಿ ತೀರಕ್ಕೆ ಕಾರು ಉರುಳಿ ಬಿದ್ದಿದ್ದು ಚಾಲಕನಿಗೆ ಗಂಭೀರ ಗಾಯವಾಗಿದೆ. ಅದೃಷ್ಟವಶಾತ್ 4 ಪ್ರವಾಸಿಗರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯರು ಹಗ್ಗ ಕಟ್ಟಿ ನದಿಗೆ ಇಳಿದು ಕಾರ್ನಲ್ಲಿದ್ದ ಇಬ್ಬರನ್ನ ರಕ್ಷಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಮಳೆಯಾಗ್ತಿದೆ. ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೂಡಿಗೆರೆ ತಾಲೂಕಿನ ಬಣಕಲ್, ಬಾಳೂರು, ಕೊಟ್ಟಿಗೆಹಾರ, ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಭಾರೀ ಮಳೆಯಾಗ್ತಿದೆ. ವೇಗವಾಗಿ ಬೀಸುತ್ತಿರುವ ಗಾಳಿಯಿಂದ ಆತಂಕ ಸೃಷ್ಟಿಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಮಳೆ ಹೊಡೆತಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ಮೀನು ಸಾಗಿಸುತ್ತಿದ್ದ ಲಾರಿ ಪಲ್ಟಿಯಾಗಿದೆ. ಸಕಲೇಶಪುರ ತಾಲೂಕಿನ ರಾಟೆಮನೆ ಬಳಿ ಅವಘಡ ಸಂಭವಿಸಿದೆ. ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ಭಾರೀ ಮಳೆಗೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದೆ. ಚತುಷ್ಪಥ ರಸ್ತೆ ನಿರ್ಮಾಣದಿಂದ ಮಣ್ಣು ಸಡಿಲಗೊಂಡಿದ್ದು ತಡೆಗೋಡೆ ನಿರ್ಮಿಸಿದ್ರೂ ಮಣ್ಣು ಕುಸಿಯುತ್ತಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಮಳೆಗೆ ಜನ ಹೈರಾಣಾಗಿದ್ದಾರೆ. ರೋಣ, ಗಜೇಂದ್ರಗಡ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡರಗಿ ತಾಲೂಕಿನಲ್ಲೂ ನಿರಂತರ ಮಳೆಯಾಗಿದೆ. ಮುಂಗಾರು ಮಳೆಯ ಅಬ್ಬರಕ್ಕೆ ರೈತರು ಫುಲ್ ಖುಷಿಯಾಗಿದ್ದು ಬಿತ್ತನೆಗೆ ತಯಾರಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿದ್ದು ಮುಂದಿನ 1 ವಾರದಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. ಅದ್ರ ಜೊತೆಗೆ ನೋಡಿ, ಚಲಿಸ್ತಾ ಇದ್ದ ಕಾರಿಗೆ ಏಕಾಏಕಿ ಬೆಂಕಿ ಹೊತ್ಕೊಂಡ್ಬಿಟ್ಟು ಮಂಗಳೂರಿನ ಕುಲಶೇಖರ ಕಲ್ಪನೆ ಬಳಿ ನಡೆದಿರುವಂತಹ ಘಟನೆ. ಬೆಂಕಿ ಕಾಣಿಸ್ಕೊಂಡಾಗ ರಸ್ತೆ ಬದಿ ಕಾರನ್ನ ನಿಲ್ಲಿಸಿ ಚಾಲಕ ಬಚಾವಾಗಿದ್ದಾರೆ.
ಕಾರು ಹೊತ್ತಿ ಉರಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ ಹೆಂಗೆ ಕಾರು ಹೊತ್ತು ಉರಿತಾ ಇದೆ ಅಂತ. ವಿಷಯ ನೋಡಿ, ಒಂದ್ ಕಡೆ ಜೋರ್ ಮಳೆ ಆಗ್ತಾ ಇದೆ, ಅದರ ನಡುವೆ ಕಾರು ಹೀಗೆ ಹೊತ್ತು ಉರಿತಾ ಇದೆ. ಬಹುಶಃ ಕಾರ್ನಲ್ಲಿ ಸಣ್ಣಕ್ಕೆ ಶಾರ್ಟ್ ಸರ್ಕ್ಯೂಟೋ ಏನಾದ್ರು ಇಂಜಿನ್ ಅಲ್ಲಿ ಮತ್ತೆ ಈ ರೀತಿಯಾದಂಥದ್ದಾಗಿ ಆನಂತರಲ್ಲಿ ಕಾರ್ ಹೀಗೆ ಹೊತ್ತು ಉರಿದಿದೆ ಅಂತ ಹೇಳಿ ಕಾಣಿಸುತ್ತೆ. ಬಟ್ ಸದ್ಯ ಚಾಲಕ ಕೂಡಲೇ ಆ ಕಾರನ್ನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಬಚಾವಾಗಿದ್ದಾನೆ. ಇಲ್ಲ ಅಂತ ಅಂದ್ರೆ ಮಳೆಯ ನಡುವೆಯೂ ಹೀಗೆ ಬೆಂಕಿ ಹೊತ್ಕೊಂಡು ಉರಿದಂತ ಕಾರಣಕ್ಕಾಗಿ ದೊಡ್ಡ ಅನಾಹುತ ಸಂಭವಿಸೋದಿತ್ತು. ಮತ್ತೊಂದು ಕಡೆ ನೋಡಿ, ನದಿಗೆ ಕಾರು ಬಿದ್ದುಬಿಟ್ಟಿದೆ. ಆ ಕಾರನ್ನ ಹೊರ ತೆಗೆಯೋದಕ್ಕೆ ಸುರಿತಾ ಇರೋ ಮಳೆಯ ನಡುವೆಯೂ ಕೂಡ, ಬಹಳ ದಟ್ಟವಾದ ಕೆಸರಿನ ನಡುವೆಯೂ ಕೂಡ ಹರಸಾಹಸ ನಡೀತಾ ಇದೆ. ಎಲ್ಲಿ? ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರಿನ ಮೂಡಿಗೆರೆ ಬಳಿ ನಡೆದಿರುವಂತ ಘಟನೆ ಇದು. ಹೊಳೆಗೆ ಬಿದ್ದುಬಿಟ್ಟಿದೆಯಂತೆ ಕಾರು, ಬಹಳ ಅತಿಯಾದಂತ ಕೆಸರಿದೆ. ಹಂತ ಹಂತವಾಗಿ ಕಾರನ್ನ ಎಳೆಯುವಂತ ಪ್ರಯತ್ನ ಆಗ್ತಾ ಇದೆ. ಒಂದು ಟ್ರ್ಯಾಕ್ಟರ್ ಅನ್ನ ಬಳಸಿ ಕಾರನ್ನ ಹೊರತೆಗೆಯುವ ಪ್ರಯತ್ನ ಆಗ್ತಾ ಇದೆ. ಬಹಳ ಕೆಸರು, ಹೆಚ್ಚು ಕಮ್ಮಿ ಅಂದ್ರೆ ಟ್ರ್ಯಾಕ್ಟರ್ ಸಿಕ್ಕಾಕೊಂಡ್ಬಿಡುತ್ತೆ ಆ ತರ ಕೆಸರು. ಹೀಗೆ ಆ ಕಾರನ್ನ ಹೊರತೆಗೆಯುವಂತ ಪ್ರಯತ್ನ ಆಗ್ತಾ ಇದೆ. ಕಾರ್ ಮುಂದ್ಗಡೆ ಬಾನೆಟ್ ಎಲ್ಲ ಕಂಪ್ಲೀಟ್ ಅಲ್ಲಿ ಜಖಮಾಗಿ ಹೋಗ್ತಾ ಇದೆ ಬಿಡಿ. ಬಟ್ ಏನೇ ಆಗ್ಲಿ, ಕಾರ್ ಆದ್ರೂ ಒಂದು ಕೈಗೆ ಸಿಗ್ಲಿ ಅನ್ನುವಂಥದ್ದು ಆಸೆ. ಯಾಕಂತಂದ್ರೆ ಆ ಕೆಳಗಡೆನೆ ನೋಡಿ, ಅಲ್ಲೊಂದು ಹಳ್ಳ ಹರಿತಾ ಇದೆ. ನದಿ ಏನ್ ಕಂಡಂಗೆ ಆಗ್ತಾ ಇಲ್ಲ, ಹಳ್ಳ ಅಂತ ಕಾಣಿಸುತ್ತದು. ಹೆಚ್ಚು ಕಮ್ಮಿ ಆದ್ರೆ ಆ ಹಳ್ಳಕ್ಕೆ ಕಾರ್ ಏನಾದ್ರು ಅಥವಾ ಹಳ್ಳದ ನೀರೇನಾದ್ರೂ ಹೆಚ್ಚಾಗೋದು, ಮತ್ತೊಂದು ಆದ್ರೆ ಆ ಕಾರನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಕೂಡಲೇ ಆ ಜಾಗದಿಂದ ಕಾರನ್ನ ಎತ್ತಬೇಕಾದಂಥದ್ದು ಅನಿವಾರ್ಯತೆ ಇತ್ತು. ನೋಡಿ, ಕಂಪ್ಲೀಟ್ ಕಾರು ಕೆಸರುಮಯವಾಗಿರುವಂತ ರಸ್ತೆಯಲ್ಲಿ ಹೊರತೆಗೆಯುವ ಪ್ರಯತ್ನ. ಚಕಮಕಿ, ಮೂಡಿಗೆರೆಯ ಚಕಮಕಿ ಎನ್ನುವ ಬಳಿ ಈ ರೀತಿಯಾದಂಥ ಒಂದು ಹರಸಾಹಸದ ಮುಖೇನವಾಗಿ ಕಾರನ್ನು ಹೊರತೆಗೆಯುವಂಥ ಪ್ರಯತ್ನ ಕಂಡು ಬರ್ತಾ ಇತ್ತು. ಇನ್ನು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಮಳೆಗೆ ಭಾರೀ ಅಧ್ವಾನಗಳು ಮುಂದುವರಿತಾ ಇದ್ದು, ರಸ್ತೆಗೆ ಬೃಹತ್ ಗಾತ್ರದ ಮರಗಳು ಬೀಳುತ್ತಾ ಇದ್ದಾವೆ. ಮೂಡಿಗೆರೆ ತಾಲೂಕಿನ ಚೇಗ್ ರಸ್ತೆಯಲ್ಲಿ ಈ ರೀತಿಯಾಗಿ ಬಹಳ ಮರಗಳು ಬಿದ್ದಿರೋದು ನಾವು ಗಮನಿಸಬಹುದಾಗಿತ್ತು. ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳಂತೂ ಪುಡಿ ಪುಡಿ ಆಗ್ತಾ ಇವೆ. ರಸ್ತೆ ಬಂದ್ ಆಗಿರುವಂತಹ ಕಾರಣಕ್ಕಾಗಿ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ಚೇಗ್ ರೋಡಲ್ಲಿ ತುಂಬಾ ಜನ ಓಡಾಡ್ತಾರೆ, ಆದರೆ ಒಬ್ಬರು ಇದನ್ನ ಕ್ಲಿಯರ್ ಮಾಡಿಲ್ಲ. ಬದಲಿ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಬದಲಿ ರಸ್ತೆಯಲ್ಲಿ ಎಷ್ಟು ದಿನ ಓಡಾಡ್ತಾರೆ ಅಂತ ಗೊತ್ತಿಲ್ಲ. ಕರೆಂಟ್ ವೈರ್ ಈ ಥರ ಬಿದ್ದಿದೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ನಾನು ಬಣ್ಕಲ್ ವಿಲೇಜಿಂದ ಬಂದು ನೋಡಿ KBR ಇನ್ಫಾರ್ಮ್ ಮಾಡಿದ್ದೀನಿ. ಅವ್ರು ನೋಡೋಣ ಅಂತ ಹೇಳಿದ್ದಾರೆ. ಪಾಪ ಅವರು KBR ಎಷ್ಟು ಅಂತ ಒದ್ದಾಡ್ತಾರೆ. ಅವರು ಎಲ್ಲ ಕಡೆ ನೋಡಬೇಕಲ್ಲ, ಒಂದೇ ಕಡೆ ನೋಡೋಕ್ಕಾಗಲ್ಲ. ಸಂಬಂಧಪಟ್ಟವರು ಇದನ್ನು ಸ್ವಲ್ಪ ನೋಡಿ ಕ್ಲಿಯರ್ ಮಾಡಿಸಿ. ನನ್ನ ಜೊತೆಗೆ ಯಾರು ಬಂದರೆ ನಾನು ಮಾಡ್ತೀನಿ. ಇದು ಚೇಗ್ ರೋಡಲ್ಲಿ ಮರ ಬಿದ್ದಿರೋದು ಕರೆಂಟ್ ವೈರ್ ಮೇಲೆ. ಹೀಗೆ ಮಲೆನಾಡು ಭಾಗದಲ್ಲಿ ಈ ರೀತಿಯಾಗಿ ಮರ ಬೀಳೋದು, ರಸ್ತೆ ಸಂಪರ್ಕ ಬಂದಾಗೋದು ಇದೆಲ್ಲ ಬಹಳ ಸಾಮಾನ್ಯನೇ. ಬಟ್ ವಿಷಯ ಏನು ಅಂತ ಅಂದರೆ, ಈ ಮೆಸ್ಕಾಂನವರು ಭಾಳ ಪ್ರಿಪೇರ್ ಆಗಿರಬೇಕು. ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಯಾವುದಾದ್ರೂ ವಿದ್ಯುತ್ ಕಂಬಗಳ ಹತ್ರ ಮರ ವಾಲಿರೋದು, ತಂತಿಗೆ ಏನಾದರೂ ಮರ ಬೀಳುವಂಥ ರೀತಿಯಾಗಿ ಅದನ್ನೆಲ್ಲ ಮುಂಚೆನೇ ಕಟಾವು ಮಾಡಿರೋದು, ಮತ್ತೊಂದು ಊರವ್ರ ಜೊತೆಗೆಲ್ಲ ಸೇರಿ ಮಾಡ್ತಾರೆ ಯೂಶ್ವಲಿ. ಬಟ್ ತೀರಾ ಇತ್ತೀಚೆಗೆ ಸರಿಯಾಗಿ ಆ ಕೆಲಸ ಮಾಡ್ತಾ ಇಲ್ಲ, ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಊರಿನವರೆಲ್ಲ ಆರೋಪ ಮಾಡ್ತಾ ಇರ್ತಾರೆ ಆ ಭಾಗದಲ್ಲಿ. ಹಾಗಾಗಿ ಭಾಳ ಪ್ರಿಪೇರ್ ಆಗಿರಬೇಕು. ಆಮೇಲೆ ಏನು ಈ ರೀತಿಯಾಗಿ ವಿದ್ಯುತ್ ಹೋದಂಥ ಸಂದರ್ಭದಲ್ಲಿ ಕಂಬಗಳು ಮುರಿದಾಗ ಕೂಡಲೇ ಅವನ್ನೆಲ್ಲ ಜೋಡಿಸೋ ಕೆಲಸ ಮತ್ತೊಂದು ಭಾಳ ಕ್ವಿಕ್ಕಾಗಿ ಆಗಬೇಕು. ಅದು ಎಷ್ಟು ಕ್ವಿಕ್ಕಾಗಿ ಮಾಡ್ತಾರೆ ಅನ್ನೋದು ನೋಡಬೇಕಿದೆ. ಇನ್ನು ಕಳಸ, ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲೂ ಕೂಡ ಭಾರೀ ಮಳೆಯಿಂದಾಗಿ ರಸ್ತೆಗಳೆಲ್ಲ ಜಲಾವೃತ ಆಗ್ತಾ ಇದೆ. ಸೊ ಆಮೇಲೆ ಕಳಸಕ್ಕೆ ಈಗ ವಿಷಯ ಇನ್ನೊಂದೇನು ಅಂತ ಅಂದರೆ, ಈಗ ಮಕ್ಕಳಿಗೆಲ್ಲ ಬೇಸಿಗೆ ರಜಾ ಮುಗಿತಾ ಬಂದಿದೆ. ಹಾಗಾಗಿ ದೇವಸ್ಥಾನಗಳಿಗೆ ಟ್ರಿಪ್ ಹೊಡೆಯೋರೆಲ್ಲ ಈ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತಾ ಇರ್ತಾರೆ. ಕಳಸ ಅಂತಂದರೆ ಈ ಹೊರನಾಡು, ದಕ್ಷಿಣ ಕಾಶಿಯಲ್ಲೆಲ್ಲ ಭಾಳ ಜನ ಹೋಗುವಂಥ ಜಾಗ. ಹೊರನಾಡು ಮತ್ತು ಬೇರೆ ಬೇರೆ ಅಲ್ಲಿ ಪುಣ್ಯಕ್ಷೇತ್ರಗಳಿದೆ. ಹಾಗಾಗಿ ಅಂಥವರೆಲ್ಲ ಈಗ ಸಮಸ್ಯೆಗೆ ಸಿಕ್ಕಾಕೊಂಡ್ರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಕಳಸ ಪಟ್ಟಣದಲ್ಲೇ ನೋಡಿ ಹೆಂಗೆ ನೀರು ಹರಿತಾ ಇದೆ ಅಂತ ಹೇಳ್ಕೊಂಡು. ಕಳಸದಲ್ಲಿ ಏನಾಗಿದೆ, ಅಕ್ಕಪಕ್ಕದ ಗುಡ್ಡದಿಂದ ಎಲ್ಲ ನೀರು ಹರಿದು ಬರ್ತಾ ಇದೆಯಂತೆ. ಹಾಗಾಗಿ ಸಿಟಿಯಲ್ಲೇ ಈ ಪ್ರಮಾಣದಲ್ಲಿ ನೀರು ಕಂಡು ಬರ್ತಾ ಇದೆ. ಇನ್ನು ಬೇರೆ ಬೇರೆ ಕಡೆ ಅದು ಹೇಗೆ ಮಳೆ ಆಗಿರ್ಬೋದು ಅಂತ ಯೋಚನೆ ಮಾಡಿ.
ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ವರ್ಷಧಾರೆಯ ಅಬ್ಬರ ಬಹಳ ಜೋರಾಗಿ ಕಂಡು ಬರ್ತಾ ಇದೆ. ಕೆರೆಯಂತಾಗ್ತಾ ಇದೆ ವಿರಾಜಪೇಟೆ ನಗರದ ರಸ್ತೆಗಳು. ವಿರಾಜಪೇಟೆ ಗೋಣಿಕೊಪ್ಪಲು ರಸ್ತೆ ಜಲಮಯ ಆಗಿದೆ. ರಸ್ತೆಯಲ್ಲಿ ಸಾಗೋದಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ಹಾಸನದ ಮಲೆನಾಡು ಭಾಗದಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದ್ದು ಶಿರಾಡಿ ಘಾಟ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿ ವರ್ಷಾನು ಮಳೆ ಬಂದಂಥ ಟೈಮ್ನಲ್ಲಿ ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಮಾಮೂಲಿನೇ ಆಗೋಗ್ಬಿಟ್ಟಿದೆ. ಬಟ್ ಈಗ ಇನ್ನು ಮಳೆಗಾಲ ಸರಿಯಾಗಿ ಆರಂಭ ಆಗಿಲ್ಲ, ಅದ್ರ ಒಳಗೇನೆ ಈ ರೀತಿಯಾಗಿ ಪೂರ್ವ ಮುಂಗಾರಿನ ಮಳೆಗೆ ಹೀಗೆ ಅನಾಹುತ ಆಗ್ತಾ ಇರುವಂಥದ್ದು ಅಥವಾ ಹೀಗೆ ಟ್ರಾಫಿಕ್ ಜಾಮು ಮತ್ತೊಂದು ಆ ಭಾಗದಲ್ಲಿ ಕಂಡು ಬರ್ತಾ ಇರೋದು ಮಳೆಗಾಲದಲ್ಲಿ ಹೆಂಗಾಗಿರ್ಬೋದು ಸನ್ನಿವೇಶ ಹೇಗಾಗ್ಬೋದು ಅನ್ನುವಂಥ ಒಂದು ಆತಂಕ ಹುಟ್ಟಿಸ್ತಾ ಇದೆ. ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂಥ ಹೆದ್ದಾರಿ ಮಳೆಯಿಂದ ದೊಡ್ಡತಪ್ಪಲು ಬಳಿ ಆಳವಾಗಿ ಒಂದು ಗುಂಡಿ ಬಿದ್ದುಬಿಟ್ಟಿದೆಯಂತೆ. ಆಮೇಲೆ ಅಲ್ಲೆಲ್ಲ ನೀವು ಓಡಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲೆಲ್ಲ ಈಗ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕಾಂಕ್ರೀಟ್ ರೋಡ್ ಹಾಕೋ ಪ್ರಯತ್ನ ಅಲ್ಲಿ ಆಗ್ತಾ ಇದೆ. ಹಾಗಾಗಿ ಬೇಸಿಗೆಯಲ್ಲೇ ಸಮಸ್ಯೆ ಕಿರಿಕಿರಿ ಇತ್ತು, ಇನ್ನು ಮಳೆಗಾಲದಲ್ಲಿ ಕೇಳೋದು ಬೇಡ ಬಿಡಿ.